ಫಸ್ಟ್ ಎಲ್ಲ ಬೂತ್ಲಿಂದ BLAಗಳು ಪ್ರತಿ ಬೂತ್ಲಿಂದ ಒಬ್ಬ BL ಇದ್ದಾರೆ. ಹಂಗೆ ಎಲ್ಲ ಬೂತ್ಲಿಂದ 270 BLAಗಳಿಗೆ ಮತ್ತು ಗ್ಯಾರಂಟಿ ಸ್ಕೀಮ್ ಮತ್ತು ಆಶ್ರಯ ಸಮಿತಿ ಸದಸ್ಯರು, ಗೌರ್ಮೆಂಟ್ ನಾಮಿನೇಟೆಡ್ ಸದಸ್ಯರು, ಇವರೆಲ್ಲ ಕಾಂಗ್ರೆಸ್ಸಿನ ಬ್ಯಾಕ್ಬೋನ್. ಇವರಿಗೆ ನಾವು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಾಗ ಇತಿಹಾಸ ಮಾಡಿರುತ್ತೆ. BLA ಗ್ರಾಸ್ ರೂಟ್ ಲೆವೆಲ್ನಿಂದ ಬೆಂಗಳೂರಿಗೆ. ಯಾಕಂತಂದ್ರೆ ಗ್ರಾಸ್ ರೂಟ್ ಲೆವೆಲ್ ಗಟ್ಟಿತ್ತಂತಂದ್ರೆ ನಮ್ಮ ಚುನಾವಣೆ ಬರೋಬ್ಬರಿ ಆಗ್ತೈತಿ. ಹೆಚ್ಚಾಗಿ ಮಹಿಳೆಯರು ಪಾತ್ರಗೊಂಡಾರ. ನಮ್ಮ ಆ ಕ್ರಾಂತಿ ಇವತ್ತು ಕಾರ್ಯರೂಪದಾಗ ನಮ್ಗೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಪ್ಪವ್ರಿಗೆ ನೂರು ನಮಸ್ಕಾರ ಮಾಡುತ್ತಾ, ಇವತ್ತು ಅವ್ರದ್ದು ಟೈಮ್ ಪಾಪ 9:40 ಆದರೂ ಸುದ್ದ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂತಾರೆ. ಅಂದ್ರೆ ನಮ್ಗೆ ಹರಿಪ್ರಸಾದ್ ಅವ್ರಿಗೆ ನಮ್ಮ ಇದು ಗ್ಯಾರಂಟಿ ಸಕ್ಸಸ್ ಆಗ್ತೈತೆ ಅನ್ನುವಂಥ ಒಂದು ಶುಭ ಸಂಜೆ ಒಳಗೆ ಹೇಳ್ತಾ ಇದ್ದೀನಿ. ಈಗ 2 ಮಹಿಳಾ ಬ್ಲಾಕ್ ಅಧ್ಯಕ್ಷರು ಇರ್ಬೇಕು. ಅಪ್ಪವ್ರ ಕಡೆಯಿಂದ ಇವ್ರಿಗೆ ಜೆಂಡಾ ಕೊಟ್ಟು ಬಿಡ್ತೇವೆ. ಬರ್ರಿ. ಗ್ಯಾರಂಟಿ ಸುರಜಿಲ್ಲ. ನಾವು ಇಡೀ 224 ಕ್ಷೇತ್ರದಾಗ ದೀಪಕ್ ಚಿಂಚೋರಿ ಅವರ ಕ್ಷೇತ್ರ ಇತ್ತಲ್ಲ, ಇದು ನಾವು 74ರ ಕ್ಯಾಂಡಿಡೇಟ್. ನಾನು ಇಲ್ಲಿ ವಿಶೇಷತೆ ಅಂತಂದ್ರೆ ನಾವು ಈ ಸಲ 270 BLA ಗ್ರಾಸ್ ರೂಟ್ ಲೆವೆಲ್ ಪ್ರತಿ ಬೂತ್ನವ್ರಿಗೆ, ಪ್ಲಸ್ ಗ್ಯಾರಂಟಿ ಸ್ಕೀಮ್ನವ್ರಿಗೆ ಮತ್ತು ಮಹಿಳೆಯರು ಹಿರಿಯರಿಗೆಲ್ಲ ಕರ್ಕೊಂಡು ಹೊಂಟೇವೆ. ಯಾಕಂದ್ರೆ ಇದು ಪರಿವರ್ತನೆ ಮಾಡಬೇಕಂಥೇಳಿ ಸ್ತ್ರೀ ಶಕ್ತಿ, ಯುವಶಕ್ತಿ ಮತ್ತು BLAನ ಇವತ್ತು ಬೂತ್ ಮಜಬೂತ್ ಆದರೆ ಪಕ್ಷ ಮಜಬೂತ್. ಅದಕ್ಕೆ ಪ್ರತಿ ಬೂತ್ಲಿಂದ BLAಗಳಿಗೆ ಕರ್ಕೊಂಡು ಹೊಂಟೈತೆ. ಶಿಕ್ಷಣ ಆಯಿತು, ಅದ್ರಾಗ ಅವರಿಗೆ ಟ್ರೈನಿಂಗು ಬಂದಂಗೆ ಆಯ್ತು ಅಂಥೇಳಿ ಒಂದು ಆಶಾ ಭಾವನೆಯಿಂದ ಎಲ್ಲರಿಗೆ ಕರ್ಕೊಂಡು ಹೊಂಟೇವೆ ಇವತ್ತು. ಯಾಕಂತಂದ್ರೆ ಇವರು ಹರಿಪ್ರಸಾದ್ ಅವ್ರು ಹೇಳಿಬಿಟ್ಟಾರೆ, ಅಧಿಕಾರ ಯಾರಿಗೆ ಬೇಕು ಅವರು ಒಂದು ಕಡೆ ಹೋಗ್ರಿ, ಪಕ್ಷ ಯಾರಿಗೆ ಬೇಕು ಅವರು ಒಂದು ಕಡೆ ಬರ್ರಿ. ಈಗೆಲ್ಲ ಬಂದಾರಲ್ಲ, ಪಕ್ಷ ಇದ್ದರೆ ಅಧಿಕಾರ ಬರೋದು. ಇವರೆಲ್ಲ ಬಂದಾರಲ್ಲ, 74ನೇ ಕ್ಷೇತ್ರ ಗ್ಯಾರಂಟಿ ಅಧಿಕಾರ ಕಾಂಗ್ರೆಸ್ ಬರ್ತೈತೆ ಅಂತ ಮಾರ್ಗಸೂಚಿ. ಅದಕ್ಕೆ ಮುರುಘಾ ಮಠ ಶ್ರೀ ಮೃತ್ಯುಂಜಯ ಅಪ್ಪ ಅವರಿಗೆ ಹೇಳಿದಾಗ ಅವರು ಬಂದು ನಮ್ಗೆ ಉದ್ಘಾಟನೆ ಮಾಡಿ ಇವತ್ತು ಆಶೀರ್ವಾದ ಮಾಡ್ಯಾರ. ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸುಖರೂಪ ನಾವು ಹೋಗಿ ಅವರಿಗೆ ಅಲ್ಲಿ ಇರಲಿಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಒಳ್ಳೆ ಹೋಟೆಲ ಮಾಡೀವಿ, ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಹೋಟೆಲ ಮಾಡೀವಿ, ಇರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡೀವಿ. ಆ ಪ್ರಕಾರ ನಾವು ಪ್ರತಿ ಬೂತ್ ಮಜಬೂತ್ ಇದ್ದರೆ ಕಾಂಗ್ರೆಸ್ ಮಜಬೂತ್ ಅನ್ನುವಂಥ ಒಂದು ಸ್ಲೋಗನನ್ನು ಮಾಡೀವಿ. ನಮ್ಮ ಸುಮಾರು ಒಂದು 270 BLA ಒಳಗೆ ಒಂದು 710 BLAಗಳು ಬಂದಾರೆ. ಒಂದು 50-60 BLAಗೆ ಕೆಲವರಿಗೆ ಆರಾಮಿಲ್ಲ, ಕೆಲವೊಬ್ಬರಿಗೆ ಊರಾಗಿಲ್ಲ. ಸುಮಾರು ನಾವು ತಾರಿಯಾಳಿಂದ ಒಂದು ಗಾಡಿ ಬಿಟ್ಟೇವಿ, ಹುಬ್ಳಿ ಇದರ್ಲಿಂದ 37ನೇ ವಾರ್ಡ್ಲಿಂದ ಬಿಟ್ಟೇವಿ, ಅಮರ್ಗೋಳ್ಳಿಂದ ಬಿಟ್ಟೇವಿ. ಸುಮಾರು ಒಂದು ಕರೆಕ್ಟ್ ಹೇಳ್ಬೇಕಂದ್ರೆ ಫಿಗರ್ ಈಗ ಆಲ್ರೆಡಿ 470 ರಿಪೋರ್ಟ್ ಮಾಡ್ಯಾರ. ಈಗ ನೀವು ನೋಡಕತ್ತೀರಿ ಬಸ್ ಎಲ್ಲ ಈ ಒಂದು ಏರಿಯಾದಿದ್ದು 470 ರಿಪೋರ್ಟ್ ಮಾಡ್ಯಾರ. ಇನ್ನೆಷ್ಟು ರಿಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡ್ಲಿಕ್ಕೆ. ಫಸ್ಟ್ ಟೈಮ ಇದು ಬೂತ್ ಲೆವೆಲಿಂದ ನನಗೆ ಒಂದು ಹಠ ಐತೆ, ನಾನು ಪಕ್ಷ ಬೂತ್ ಲೆವೆಲ್ ಮಜಬೂತ್ ಮಾಡಿದ್ರೆ ಮಾತ್ರ ಕೋಮುವಾದಿ BJPಗೆ ಸೋಲ್ಸೋಕ್ಕಾಗ್ತೈತೆ ಅಂಥೇಳಿ ಇವತ್ತು ಹಠ ಐತೆ.